ಕೃಷಿಯಲ್ಲಿ ಕೀಟಗಳ ಮಹತ್ವದ ಮಾಹಿತಿ. ಸಸ್ಯಾಹಾರ ಮತ್ತು ಮಾಂಸಾಹಾರ ಕೀಟಗಳು. ಸಸ್ಯಾಹಾರ ಕೀಟಗಳು ಪ್ಲಾಂಟ್ ಈಟಿಂಗ್ ಇನ್ಸೆಕ್ಟ್ಸ್. ಇವು ಬೆಳೆಗಳನ್ನು ತಿಂದು ಹಾನಿ ಮಾಡುತ್ತವೆ. ಉದಾಹರಣೆಗಳು: ಇಲಿಹುಳು ಕ್ಯಾಟರ್ಪಿಲ್ಲರ್, ತೆನೆಹುಳು ಗ್ರಾಸ್ಶಾಪರ್, ಬಿಳಿಹುಳು ವೈಟ್ ಗ್ರಬ್, ಸಪ್ಪೆಹುಳು ಅಫಿಡ್ಸ್. ಎಲೆ ತಿನ್ನುವ ಹುಳುಗಳು. ಹಾನಿಗಳು: ಎಲೆಗಳನ್ನು ತಿನ್ನುವುದು, ಬೇರುಗಳಿಗೆ ಹಾನಿ, ಹೂ ಹಣ್ಣು ಹಾಳು, ರೋಗ ಹರಡುವುದು. ನಿಯಂತ್ರಣ ವಿಧಾನಗಳು: ನೀಮ್ ಎಣ್ಣೆ ಸಿಂಪಡಣೆ, ದಶಪರ್ಣ ಕಷಾಯ, ಹಳದಿ ಸ್ಟಿಕ್ಕಿ ಟ್ರ್ಯಾಪ್ಗಳು. ಮಿಶ್ರ ಬೆಳೆ ಪದ್ಧತಿ: ತುಳಸಿ ಸಾಸಿವೆ ಗಿಡ ನೆಡುವುದು. ಮಾಂಸಾಹಾರ ಕೀಟಗಳು ಬೆನಿಫಿಷಿಯಲ್ ಪ್ರೆಡೇಟರಿ ಇನ್ಸೆಕ್ಟ್ಸ್. ಇವು ಕೆಟ್ಟ ಕೀಟಗಳನ್ನು ತಿಂದು ಬೆಳೆಗಳನ್ನು ರಕ್ಷಿಸುತ್ತವೆ. ಉದಾಹರಣೆಗಳು: ಲೇಡಿಬರ್ಡ್ ಬೀಟಲ್, ಜಾಲಹುಳು ಸ್ಪೈಡರ್, ಡ್ರ್ಯಾಗನ್ ಫ್ಲೈ. ಪರೋಪಜೀವಿ ತೇನೆಹುಳು. ಲಾಭಗಳು: ನೈಸರ್ಗಿಕ ಕೀಟ ನಿಯಂತ್ರಣ, ರಾಸಾಯನಿಕ ಬಳಕೆ ಕಡಿಮೆ, ಪರಿಸರ ಸಮತೋಲನ ಉಳಿಯುತ್ತದೆ. ಕೃಷಿಯಲ್ಲಿ ಸಮತೋಲನ ಮುಖ್ಯ. ಹೆಚ್ಚು ರಾಸಾಯನಿಕ ಬಳಕೆ ಮಾಡಿದರೆ ಒಳ್ಳೆಯ ಕೀಟಗಳು ಸಾಯುತ್ತವೆ, ನಂತರ ಕೆಟ್ಟ ಕೀಟಗಳು ಹೆಚ್ಚಾಗುತ್ತವೆ. ನೈಸರ್ಗಿಕ ವಿಧಾನ: ಒಳ್ಳೆಯ ಕೀಟಗಳನ್ನು ಉಳಿಸಿ, ಕೆಟ್ಟ ಕೀಟಗಳನ್ನು ನಿಯಂತ್ರಿಸಿ. ಉತ್ತಮ ಕೃಷಿ ಸಲಹೆಗಳು: ಜೈವಿಕ ಕೃಷಿ ಅನುಸರಿಸಿ, ಜೀವಾಮೃತ ಪಂಚಗವ್ಯ ಬಳಸಿ, ಹೂವು ಗಿಡಗಳು ನೆಟ್ಟು, ಮರಿಗೋಲ್ಡ್ ಸೂರ್ಯಕಾಂತಿ. ಪಕ್ಷಿಗಳು ಬರಲು ಮರಗಳನ್ನು ಉಳಿಸಿ, ಬೆಳೆ ಪರಿವರ್ತನೆ ಕ್ರಾಪ್ ರೊಟೇಷನ್ ಮಾಡಿ. ಸಾರಾಂಶ: ಸಸ್ಯಾಹಾರ ಕೀಟ ಹಾನಿಕರ, ಮಾಂಸಾಹಾರ ಕೀಟ ಉಪಯುಕ್ತ. ಸಮತೋಲನ ಉತ್ತಮ ಉತ್ಪಾದನೆ. ನೈಸರ್ಗಿಕ ಕೃಷಿ ಮಾಡಿ ಆರೋಗ್ಯಕರ ಬೆಳೆ ಬೆಳೆಸಿ